ಭಾರತದ ಹೆಚ್ಚುತ್ತಿರುವ ಶಕ್ತಿಯಿಂದ ಭಯಗೊಂಡ ಪಾಕಿಸ್ತಾನವು ತನ್ನನ್ನ ರಕ್ಷಿಸಿಕೊಳ್ಳಲು ಒಂದು ಜಾಲವನ್ನ ಹೆಣೆಯಿತು. ಆದ್ರೆ ಅದು ತಾನೇ ಜಡರ ಜಾಲಕ್ಕೆ ಸಿಕ್ಕಿಕೊಂಡು ತತ್ತರಿಸ್ತಾ ಇದೆ. ಸೌದಿ ಅರೇಬಿಯಾದಿಂದ ರಕ್ಷಣಾ ಒಪ್ಪಂದ ಮಾಡಿಕೊಂಡರೆ ಭಾರತವನ್ನ ಭಯಪಡಿಸಬಹುದು ಎಂದು ಭಾವಿಸಿತ್ತು. ಆದ್ರೆ ಈ ಚದುರಂಗದ ಆಟದಲ್ಲಿ ಭಾರತವು ಈಗ ಕೇವಲ ಆಟಗಾರನಾಗಿರದೆ ಆಟವನ್ನ ರೂಪಿಸುವವನಾಗಿದೆ ಎಂಬುದನ್ನ ಅದು ಮರ್ತಿದೆ. ಭಾರತದ ಭಯದಿಂದ ಪಾಕಿಸ್ತಾನವು ಮಾಡಿಕೊಂಡ ಸ್ನೇಹವೇ ಅದನ್ನ ಭಾರತದ ಅತ್ಯಂತ ಶಕ್ತಿಶಾಲಿಯಾದ ಸ್ನೇಹಿತ ಇಸ್ರೇಲ್ಗೆ ನೇರ ಗುರಿಯಾಗಿದೆ. ಫಲಿತಾಂಶ ಸಮುದ್ರದ ಮಧ್ಯದಲ್ಲಿ ಉರಿತಾ ಇರುವ ಪಾಕಿಸ್ತಾನದ ಹಡಗು ಮತ್ತು 24 ಪಾಕಿಸ್ತಾನಿಗಳ ಜೀವದ ಮೇಲೆ ಕಾಡುತ್ತಿರುವ ಮರಣದ ನೆರಳು. ಇಸ್ರೇಲ್ನಿಂದ ಪಾಕಿಸ್ತಾನಕ್ಕೆ ಕಳಿಸಲಾದ ಮೊದಲ ಕಾಣಿಕೆಯು ಪಾಕಿಸ್ತಾನದ ನೌಕಾಪಡೆಯನ್ನ ಕಿತ್ಕೊಂಡು ಹೋಗಿರೋದು ಮಾತ್ರವಲ್ಲ, ಭಾರತದ ಕಡೆಗೆ ಕಣ್ಣೆತ್ತಿ ನೋಡಿದ್ರೆ ಏನಾಗುತ್ತೆ ಎಂಬ ಸಂದೇಶವನ್ನ ವಿಶ್ವಕ್ಕೆ ನೀಡಿದೆ. ಭಾರತದ ಭಯದಿಂದ ಸೌದಿ ಅರೇಬಿಯಾದ ಆಶ್ರಯಕ್ಕೆ ಓಡಿದ ಪಾಕಿಸ್ತಾನವನ್ನ ಇಸ್ರೇಲ್ ಸಮುದ್ರದ ಮಧ್ಯದಲ್ಲಿ ಜಾಲವನ್ನ ಬಿಚ್ಚಿತು. ಸೌದಿಯೊಂದಿಗೆ ಸ್ನೇಹಕ್ಕೆ ಇಸ್ರೇಲ್ ನೀಡಿದ ಮೊದಲ ಉಡುಗೊರೆ ಇದು. ಕೆಂಪು ಸಮುದ್ರದಲ್ಲಿ ಪಾಕಿಸ್ತಾನದ ಹಡಗಿನ ಮೇಲೆ ಇಸ್ರೇಲ್ ಡ್ರೋನ್ಗಳ ದಾಳಿ, ಆಕಾಶದಿಂದ ಇಸ್ರೇಲ್ನ ಡ್ರೋನ್ಗಳ ಆಕ್ರಮಣ, ಸಮುದ್ರದಲ್ಲಿ ಪಾಕಿಸ್ತಾನದ ಹಡಗು ನಾಶ, ಪಾಕಿಸ್ತಾನದ ಮುರಿದ ಬೆನ್ನೆಲುಬು. ಭಾರತದ ಶಾಂತ ಕೂಟನೀತಿಯ ಮಾಂತ್ರಿಕತೆಗೆ ಇಂತಹದೊಂದು ಜಾದುವನ್ನ ತೋರಿಸಿತು. ಶತ್ರುವಿನ ಸ್ನೇಹಿತನೇ ಅತಿ ದೊಡ್ಡ ಶತ್ರುವಾದನು. ಪಶ್ಚಿಮ ಏಷ್ಯಾದಲ್ಲಿ ಭಾರತವು ರಚಿಸಿದ ಚಕ್ರವ್ಯೂಹವು ಪಾಕಿಸ್ತಾನದ ಜೊತೆಗೆ ಚೀನಾದ ನಿದ್ದೆಯನ್ನ ಕೆಡಿಸಿತು. ಒಂದು ಒಪ್ಪಂದವು ಪಾಕಿಸ್ತಾನವನ್ನ ಮರಣದ ಬಾಯಿಗೆ ತಳ್ಳಿತು. ಕೊಲ್ಲಿ ಪ್ರದೇಶದಲ್ಲಿ ಭಾರತದ ಹೊಸ ಪ್ರಾಬಲ್ಯ ಇದು ಕೇವಲ ಒಂದು ಹಡಗಿನ ಮೇಲೆ ದಾಳಿಯಲ್ಲ, ಬದಲಿಗೆ ಭಾರತವು ಪಶ್ಚಿಮ ಏಷ್ಯಾದಲ್ಲಿ ರಚಿಸಿರುವ ದೊಡ್ಡ ಆಟದ ಒಂದು ಝಲಕ್. ಈ ಆಟವು ಪಾಕಿಸ್ತಾನವನ್ನ ಎಲ್ಲಾ ಕಡೆಯಿಂದ ಸುತ್ತುವರಿಸಿದೆ. ಈಗ ಅದಕ್ಕೆ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗ ಕಾಣಿಸ್ತಾ ಇಲ್ಲ. ಈ ಸ್ಫೋಟಕ ಸುದ್ದಿಯ ಸಂಪೂರ್ಣ ಕಥೆಯನ್ನ ನಾವು ನಿಮ್ಗೆ ತಿಳಿಸ್ತೇವೆ. ಆದ್ದರಿಂದ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಜೈ ಹಿಂದ್ ಅಂತ ಬರೆಯೋದು ಮಾತ್ರ ಮರಿಬೇಡಿ. ಈಗ ಕಥೆಯ ಆ ಭಾಗಕ್ಕೆ ಬಂದಿದ್ದೇವೆ. ಅಲ್ಲಿ ಇಡೀ ಆಟದ ಆರಂಭವಾಯಿತು. ಸೌದಿ ಅರೇಬಿಯಾದೊಂದಿಗೆ ಪಾಕಿಸ್ತಾನವು ಯಾವ ಒಪ್ಪಂದವನ್ನ ಮಾಡಿಕೊಂಡಿತೋ ಅದು ಅದನ್ನ ನೇರವಾಗಿ ಇಸ್ರೇಲ್ನ ಹಿಟ್ ಲಿಸ್ಟ್ ನಲ್ಲಿ ಸೇರಿಸಿತು. ಇದಕ್ಕೆ ಉತ್ತರವು ಪಾಕಿಸ್ತಾನದ ಆ ಭಯದಲ್ಲಿದೆ. ಇದನ್ನ ಭಾರತವು ಅದರ ಹೃದಯ ಮತ್ತು ಮನಸ್ಸಿನಲ್ಲಿ ತುಂಬಿತು. 2016ರ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನೆನಪಿಸಿಕೊಳ್ಳಿ. ಭಾರತದ ಕಮಾಂಡೋಗಳು ಮಧ್ಯರಾತ್ರಿಯಲ್ಲಿ ಪಾಕಿಸ್ತಾನದ ಗಡಿ ಒಳಗಡೆ ನುಗ್ಗಿ ತಮ್ಮ ಕೆಲಸ ಮಾಡಿ ಮರಳಿ ಬಂದ್ರು. ಆದ್ರೆ ಪಾಕಿಸ್ತಾನದ ಸೇನೆ ಮಲಗಿತ್ತು. 2019ರ ಬಾಗಲ್ಕೋಟ್ ಏರ್ ಸ್ಟ್ರೈಕ್ ಅನ್ನ ನೆನಪಿಸಿಕೊಳ್ಳಿ. ಭಾರತದ ಮಿರಾಜ್ 1000 ಫೈಟರ್ ಜೆಟ್ಗಳು ಪಾಕಿಸ್ತಾನದ ಒಳಗಡೆ ನುಗ್ಗಿ ಅದರ ದುಷ್ಟ ಯೋಜನೆಗಳನ್ನ ನಾಶಪಡಿಸಿದವು. ಈ ಘಟನೆಗಳು ಪಾಕಿಸ್ತಾನಕ್ಕೆ 1965 ಅಥವಾ 1970ರ ಭಾರತವಲ್ಲ ಎಂಬುದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಇದು ಒಂದು ಹೊಸ ಭಾರತವಾಗಿದ್ದು ಅವರ ಮನೆ ಒಳಗಡೆ ನುಗ್ಗಿ ಸರಿಯಾದ ಪಾಠವನ್ನ ಕಲಿಸುತ್ತೆ. ಭಾರತದ ಸೈನಿಕ ಶಕ್ತಿ ಮತ್ತು ಆಕ್ರಮಣಕಾರಿ ವಿದೇಶಿ ನೀತಿಯು ಪಾಕಿಸ್ತಾನವನ್ನ ರಾಜಕೀಯವಾಗಿ ಮತ್ತು ಕಾರ್ಯತಂತ್ರವಾಗಿ ಒಂಟಿಯಾಗಿಸಿತು. ಚೀನಾವನ್ನ ಹೊರತುಪಡಿಸಿ ಅದಕ್ಕೆ ಯಾವುದೇ ನಂಬಿಕಸ್ಥ ಸ್ನೇಹಿತನಿಲ್ಲ ಮತ್ತು ಚೀನಾವು ಕೂಡ ತನ್ನ ಸ್ವಂತ ಲಾಭಕ್ಕಾಗಿ ಪಾಕಿಸ್ತಾನವನ್ನ ಬಳಸ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕಷ್ಟದ ಸಮಯದಲ್ಲಿ ಭಾರತದ ಕೋಪದಿಂದ ರಕ್ಷಿಸಬಲ್ಲ ಒಂದು ದೊಡ್ಡ ಅಣ್ಣನ ಅಗತ್ಯವಿತ್ತು ಮತ್ತು ಆ ಶೋಧವು ಸೌದಿ ಅರೇಬಿಯಾದಲ್ಲಿ ಕೊನೆಗೊಂಡಿತು. ಸೌದಿ ಅರೇಬಿಯಾವು ಇಸ್ಲಾಮಿಕ್ ವಿಶ್ವದ ನಾಯಕ ಮತ್ತು ಆರ್ಥಿಕವಾಗಿ ಒಂದು ಮಹಾಶಕ್ತಿ. ಸೌದಿ ಅರೇಬಿಯಾವನ್ನ ಒಲಿಸಿಕೊಂಡರೆ ಭಾರತವು ತನ್ನ ಮೇಲೆ ದಾಳಿ ಮಾಡಲು 1ಕ್ಕೆ 10 ಬಾರಿ ಯೋಚಿಸುತ್ತದೆ ಎಂದು ಪಾಕಿಸ್ತಾನ ಭಾವಿಸಿತು. ಈ ಯೋಜನೆಯೊಂದಿಗೆ ಒಂದು ರಕ್ಷಣಾ ಒಪ್ಪಂದದ ಅಡಿಪಾಯವನ್ನು ರೂಪಿಸಲಾಯಿತು. ಇದು ಯಾವುದೇ ಸಾಮಾನ್ಯ ಒಪ್ಪಂದವಾಗಿರಲಿಲ್ಲ. ಈ ಒಪ್ಪಂದದ ಅತ್ಯಂತ ಅಪಾಯಕಾರಿ ಷರತ್ತು ಏನಂದ್ರೆ ಒಂದು ದೇಶದ ಮೇಲಿನ ದಾಳಿಯನ್ನ ಇನ್ನೊಂದು ದೇಶದ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಭಾರತವು ಪಾಕಿಸ್ತಾನದ ಮೇಲೆ ಯಾವುದೇ ಕ್ರಮವನ್ನ ಕೈಗೊಂಡರೆ ಸೌದಿ ಅರೇಬಿಯಾವು ಪಾಕಿಸ್ತಾನದ ಸಹಾಯಕ್ಕೆ ಬರಬೇಕಿತ್ತು. ಕಾಗದದ ಮೇಲೆ ಈ ಒಪ್ಪಂದವು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಗೆಲುವಾಗಿತ್ತು. ಈಗ ತಾನು ಭಾರತದ ವಿರುದ್ಧ ಒಂದು ಭೇದಿಸಲಾಗದ ಕವಚವನ್ನ ಪಡೆದುಕೊಂಡಿದ್ದೇನೆ ಎಂದು ತುಂಬಾನೇ ಖುಷಿ ಪಟ್ಟಿತ್ತು. ಆದ್ರೆ ಇದೇ ಅದರ ಅತಿದೊಡ್ಡ ತಪ್ಪಾಗಿ ಸಾಬೀತಾಯಿತು. ಅಧಿಕಾರದ ಗರ್ವದಲ್ಲಿ ಮುಳುಗಿದ ಮತ್ತು ಭಾರತದ ಭಯದಿಂದ ಗಾಬರಿಗೊಂಡ ಪಾಕಿಸ್ತಾನದ ನಾಯಕರು ಒಂದು ತಪ್ಪನ್ನ ಮಾಡಿದ್ರು. ಅದು ಇಡೀ ಆಟವನ್ನ ತಲೆ ಕೆಳಗಾಗಿಸಿತು. ಅವರು ಬಹಿರಂಗವಾಗಿ ಈ ಒಪ್ಪಂದದ ಅಡಿಯಲ್ಲಿ ಸೌದಿ ಅರೇಬಿಯಾದ ರಕ್ಷಣೆಗಾಗಿ ಪಾಕಿಸ್ತಾನವು ಪರಮಾಣು ತಂತ್ರಜ್ಞಾನವನ್ನ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕೂಡ ಒದಗಿಸಲು ಸಿದ್ಧವಾಗಿದೆ ಎಂದು ಹೇಳಿಕೆಯನ್ನ ನೀಡಲು ಆರಂಭಿಸಿತು. ಇದು ಮಧ್ಯಪ್ರಾಚ್ಯದಲ್ಲಿ ಬೆಂಕಿಯನ್ನ ಹೊತ್ತಿಸುವ ಒಂದು ದೊಡ್ಡ ಕಿಡಿಯಾಗಿತ್ತು. ಪಾಕಿಸ್ತಾನವು ಸೌದಿ ಅರೇಬಿಯಾದ ನೆರೆಯ ದೇಶವಾದ ಇಸ್ರೇಲ್ ತನ್ನ ಭದ್ರತೆಗಾಗಿ ಯಾವ ಮಟ್ಟಕ್ಕಾದ್ರೂ ಹೋಗಬಹುದು ಎಂಬುದನ್ನ ಮರೆತಿತ್ತು. ಪಾಕಿಸ್ತಾನದ ಪರಮಾಣು ಬಾಂಬ್ನ ಹೇಳಿಕೆಯು ಇಸ್ರೇಲ್ಗೆ ತಲುಪಿದ ಕೂಡಲೇ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಕಿವಿಗಳು ಎಚ್ಚರಗೊಂಡವು. ಇಸ್ರೇಲ್ಗೆ ತನ್ನ ಶತ್ರು ನೆರೆಯವರ ಕೈಯಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳು ಬಂದರೆ ಅದು ಒಂದು ಕೆಂಪು ರೇಖೆಯಾಗಿದ್ದು
ಅದನ್ನ ಯಾವುದೇ ಬೆಲೆಗೆ ದಾಟಲು ಬಿಡಲಾಗದು. ಇಸ್ರೇಲ್ನ ಸಂಪೂರ್ಣ ರಾಷ್ಟ್ರೀಯ ಭದ್ರತಾ ಸಿದ್ಧಾಂತವು ಈ ಒಂದು ತತ್ವದ ಮೇಲೆ ನಿಂತಿದೆ. ಮಧ್ಯ ಪ್ರಾಂತ್ಯದಲ್ಲಿ ಇಸ್ರೇಲ್ನ ಹೊರತಾಗಿ ಬೇರೆ ಯಾವುದೇ ಪರಮಾಣು ಶಕ್ತಿಯ ದೇಶವಿರಬಾರದು. 1981ರಲ್ಲಿ ಇರಾಕ್ ಮತ್ತು 2007ರಲ್ಲಿ ಸಿರಿಯಾದ ಪರಮಾಣು ರಿಯಾಕ್ಟರ್ಗಳನ್ನ ವಾಯು ದಾಳಿಯಿಂದ ಧ್ವಂಸಗೊಳಿಸಿತು. ಏಕೆಂದ್ರೆ ಅವು ಪರಮಾಣು ಬಾಂಬ್ಗಳನ್ನ ತಯಾರಿಸುತ್ತಿವೆ ಎಂಬ ಶಂಕೆ ಇತ್ತು. ಈಗ ಅದೇ ಬೆದರಿಕೆಯನ್ನ ಸೌದಿ ಅರೇಬಿಯಾದಿಂದ ಇಸ್ರೇಲ್ ಭಾವಿಸಿತು ಮತ್ತು ಈ ಬಾರಿ ಪಾಕಿಸ್ತಾನವೇ ಆ ಮೊಹರೆಯಾಗಿತ್ತು. ಇಸ್ರೇಲ್ಗೆ ಒಂದು ವಿಷಯ ಚೆನ್ನಾಗಿ ತಿಳಿದಿತ್ತು. ಸೌದಿ ಅರೇಬಿಯಾದ ಬಳಿ ಹಣವಿದೆ, ಆದ್ರೆ ಪರಮಾಣು ತಂತ್ರಜ್ಞಾನವಿಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ತಂತ್ರಜ್ಞಾನವಿದೆ, ಆದ್ರೆ ಅದು ಆರ್ಥಿಕವಾಗಿ ಕಂಗಾಲಾಗಿದೆ. ಈ ಇಬ್ಬರ ಸೇರಿಕೆ ಇಸ್ರೇಲ್ಗೆ ಒಂದು ಕನಸಿನಂತಹ ಭಯವಾಗಿತ್ತು. ಇಸ್ರೇಲ್ ಪಾಕಿಸ್ತಾನದ ಹೇಳಿಕೆಯನ್ನ ಸುಲಭವಾಗಿ ತೆಗೆದುಕೊಳ್ಳಲಿಲ್ಲ. ಅದು ತನ್ನ ಅಸ್ತಿತ್ವಕ್ಕೆ ನೇರ ಬೆದರಿಕೆ ಎಂದು ಭಾವಿಸಿತು ಮತ್ತು ಇಸ್ರೇಲ್ ಯಾವುದನ್ನಾದ್ರೂ ಬೆದರಿಕೆ ಅಂತ ಭಾವಿಸಿದಾಗ ಅದು ಎಚ್ಚರಿಕೆ ನೀಡದೆ ನೇರವಾಗಿ ಕ್ರಮ ಕೈಗೊಳ್ಳುತ್ತೆ. ಪಾಕಿಸ್ತಾನಕ್ಕೆ ಒಂದು ಪಾಠವನ್ನ ಕಲಿಸಬೇಕೆಂದು ಅದು ನಿರ್ಧರಿಸಿತು. ಅದನ್ನ ತಲೆಮಾರುಗಳವರೆಗೂ ಮರೆಯಲಾಗದು. ಈ ಪಾಠಕ್ಕಾಗಿ ಕೆಂಪು ಸಮುದ್ರದ ಆ ಸಮುದ್ರ ಮಾರ್ಗವನ್ನು ಆಯ್ಕೆ ಮಾಡಲಾಯಿತು. ಇದು ವಿಶ್ವದ ಅತ್ಯಂತ ಕಾರ್ಯನಿರತ ಹಡಗು ಸಾಗಾಟ ಮಾರ್ಗಗಳಲ್ಲಿ ಒಂದಾಗಿದೆ. ಸೆಪ್ಟೆಂಬರ್ 17, 2025 ದಿನ ಪಾಕಿಸ್ತಾನದ ಒಂದು ದೊಡ್ಡ LPG ಟ್ಯಾಂಕರ್ 27 ಜನರೊಂದಿಗೆ ಕೆಂಪು ಸಮುದ್ರದಲ್ಲಿ ಯಮನ್ನ ರಾಸ್ ಅಲಿಸಾ ಬಂದರಿನ ಬಳಿ ನಿಂತಿತ್ತು. ಈ 27 ಜನರಲ್ಲಿ 24 ಪಾಕಿಸ್ತಾನಿಗಳಿದ್ರು. 2 ಶ್ರೀಲಂಕಾದವರು ಮತ್ತು ಒಬ್ಬ ನೇಪಾಳದ ನಾಗರಿಕನಿದ್ದ. ತಮ್ಮ ದೇಶದ ನಾಯಕರ ಬೆಲೆಯನ್ನ ತಾವು ತೀರಿಸಲಿದ್ದಾರೆ ಎಂಬುದು ಅವ್ರಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಒಂದು ಶಾಂತವಾದ ಬೇಟೆಗಾರನಂತೆ ಒಂದು ಡ್ರೋನ್ ಕಾಣಿಸಿಕೊಂಡಿತು. ಇದು ಇಸ್ರೇಲ್ನ ಒಂದು ಅತ್ಯಾಧುನಿಕ ಡ್ರೋನ್ ಆಗಿತ್ತು. ಇಂತಹ ಕಾರ್ಯಾಚರಣೆಗಳಿಗಾಗಿಯೇ ವಿನ್ಯಾಸಗೊಳಿಸಲಾಗಿತ್ತು ಈ ಡ್ರೋನ್ಗಳನ್ನ. ಹಡಗಿನ ಸಿಬ್ಬಂದಿಗೆ ಏನಾದ್ರೂ ತಿಳಿಯುವ ಮೊದಲೇ ಡ್ರೋನ್ ತನ್ನ ಕ್ಷಿಪಣಿಗಳನ್ನ ಉಡಾಯಿಸಿ ಒಂದು ಜೋರಾದ ಸ್ಫೋಟಕದೊಂದಿಗೆ ಕ್ಷಿಪಣಿಯು ನೇರವಾಗಿ ಹಡಗಿನ LPG ಟ್ಯಾಂಕ್ಗೆ ಡಿಕ್ಕಿ ಆಯಿತು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಬೆಂಕಿಯ ಒಂದು ದೊಡ್ಡ ಗೋಲವು ಏರಿತು ಮತ್ತು ಹಡಗು ದಗದಗನೆ ಉರಿಯಲಾರಂಭಿಸಿತು. ಸಮುದ್ರವೇ ಬೆಂಕಿಯ ಜ್ವಾಲೆಗಳಿಂದ ಸುತ್ತಿಕೊಂಡಂತೆ ಕಂಡಿತು. ಆದ್ರೆ ಇಲ್ಲಿ ಹಡಗಿನ ಸಿಬ್ಬಂದಿಯ ಧೈರ್ಯವನ್ನ ನಾವು ಶ್ಲಾಘಿಸಲೇಬೇಕು. ಮರಣವನ್ನ ಮುಂಗಾಲಿನಲ್ಲಿ ಕಂಡರೂ ಅವರು ಹತಾಶರಾಗಲಿಲ್ಲ ಮತ್ತು ತಮ್ಮ ಜೀವವನ್ನ ಪಣಕ್ಕಿಟ್ಟು ಬೆಂಕಿಯನ್ನ ನಿಯಂತ್ರಿಸಿದ್ರು. ಅವರು ಹಡಗನ್ನ ಮತ್ತು 27 ಜೀವಿಗಳನ್ನ ಮುಳುಗದಂತೆ ರಕ್ಷಿಸಿದ್ರು. ಆದ್ರೆ ಒಂದು ಕಷ್ಟದಿಂದ ತಪ್ಪಿಸಿಕೊಂಡರು ಇನ್ನೊಂದು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬುದು ಅವ್ರಿಗೆ ತಿಳಿದಿರಲಿಲ್ಲ. ಇಸ್ರೇಲ್ನ ದಾಳಿಯಿಂದ ಧ್ವಂಸಗೊಂಡ ಹಡಗಿನಿಂದ ಇನ್ನು ಬೆಂಕಿ ಹೇರುತ್ತಿರುವಾಗ ಸಮುದ್ರದಲ್ಲಿ ಮತ್ತೊಂದು ಚಲನೆಯಾಯಿತು. ಸಣ್ಣ ವೇಗವಾದ ದೋಣಿಗಳು ಆ ಪಾಕಿಸ್ತಾನದ ಟ್ಯಾಂಕರ್ನ ಕಡೆಗೆ ಬರಲಾರಂಭಿಸಿದವು. ಇವು ಹೋತಿ ಬಂಡುಕೋರರಾಗಿದ್ರು. ಹೋತಿಗಳು ಯಮನ್ನ ಒಂದು ಯುದ್ಧಗಾರ ಗುಂಪಾಗಿದ್ದು ಇರಾನ್ನ ಸಂಪೂರ್ಣ ಬೆಂಬಲವನ್ನ ಪಡೆದಿದ್ದಾರೆ ಮತ್ತು ಕೆಂಪು ಸಮುದ್ರದ ಒಂದು ದೊಡ್ಡ ಭಾಗದ ಮೇಲೆ ಕಬ್ಜಾ ಹೊಂದಿದ್ದಾರೆ. ಇವರು ಅಮೆರಿಕ, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ನ ಕಟ್ಟ ಶತ್ರುಗಳೆಂದು ಪರಿಗಣಿಸಲಾಗಿದ್ದಾರೆ. ಒಂದು ಹಡಗಿನ ಮೇಲೆ ದಾಳಿಯಾಗಿದೆ ಎಂದು ತಿಳಿದ ಕೂಡಲೇ ಅವರು ಸ್ಥಳಕ್ಕೆ ತಲುಪಿದರು ಮತ್ತು ಹಡಗನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಸಂಪೂರ್ಣ ಸಿಬ್ಬಂದಿಯನ್ನ ಒತ್ತೆಯಾಳಾಗಿ ಮಾಡಿಕೊಂಡರು. ಈಗ ಪಾಕಿಸ್ತಾನದ ಪರಿಸ್ಥಿತಿ ತುಂಬಾನೇ ಹದಗೆಡ್ತು. ಅದರ ನಾಗರಿಕರು ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದರು. ಒಂದು ಕಡೆ ಇಸ್ರೇಲ್ನ ದಾಳಿ ಇದ್ರೆ ಇನ್ನೊಂದು ಕಡೆ ಹೂತಿಗಳ ಕಬ್ಜಾ ಇತ್ತು. ಪಾಕಿಸ್ತಾನ ಸರ್ಕಾರದ ಕೈಗಳು ಏನು ಮಾಡದ ಸ್ಥಿತಿಗೆ ಬಂದವು. ಏನು ಮಾಡಬೇಕೆಂದು ಅವ್ರಿಗೆ ತಿಳಿತಾ ಇಲ್ಲ. ಅವರು ಇಸ್ರೇಲ್ ನೊಂದಿಗೆ ಯುದ್ಧ ಮಾಡಲಾಗದಿತ್ತು ಮತ್ತು ಹೂತಿಗಳಿಂದ ತಮ್ಮ ನಾಗರಿಕರನ್ನ ಬಿಡಿಸಿಕೊಳ್ಳಲು ಅವರ ಕೈಯಲ್ಲಿ ಸಾಮರ್ಥ್ಯವಿಲ್ಲ. ದಿನಗಳು ವಾರಗಳಾಗಿ ಬದಲಾಗಲಾರಂಭಿಸಿದವು. ಒತ್ತೆಯಾಳಾಗಿದ್ದ 27 ಜನರ ಆಶಾಭಾವನೆಯು ಕುಸಿಯಲಾರಂಭಿಸಿತು. ತಾವು ಎಂದಿಗೂ ಮನೆಗೆ ವಾಪಸ್ ಹೋಗಲು ಸಾಧ್ಯವಿಲ್ಲ ಎಂದು ಅವ್ರಿಗೆ ಅನಿಸ್ತು. ಮತ್ತೊಂದೆಡೆ ಇಸ್ಲಾಮಾಬಾದ್ನ ಅಧಿಕಾರದ ಕಾರಿಡಾರ್ಗಳಲ್ಲಿ ಗೊಂದಲವಿತ್ತು. ಪಾಕಿಸ್ತಾನವು ತನ್ನ ಗೌರವ ಮತ್ತು ನಾಗರಿಕರನ್ನ ರಕ್ಷಿಸಲು ಎಲ್ಲಾ ಬಾಗಿಲುಗಳನ್ನ ತಟ್ಟಿತು. ತನ್ನ ಹೊಸ ಸ್ನೇಹಿತ ಸೌದಿ ಅರೇಬಿಯಾದಿಂದ ಕರುಣೆ ಕೇಳಿತು. ಒಮಾನ್ ಅನ್ನ ಬೇಡಿಕೊಂಡಿತು. ಕೆಲವೇ ವಾರಗಳ ಹಿಂದೆ ಸೌದಿ ಅರೇಬಿಯಾಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನೀಡುವ ಮಾತಾಡಿದ್ದ ಇದೇ ಪಾಕಿಸ್ತಾನವು ಈಗ ತನ್ನ 24 ನಾಗರಿಕರ ಜೀವಕ್ಕಾಗಿ ಆ ಸೌದಿಯ ಮುಂದೆ ಭಿಕ್ಷೆ ಕೇಳ್ತಾ ಇತ್ತು. ಇದು ಒಂದು ದುರಂತ ಕಾಮಿಡಿ ಚಿತ್ರದ ದೃಶ್ಯದಂತೆ ಕಾಣ್ತಾ ಇತ್ತು. ಕೊನೆಗೆ ಹಲವು ದಿನಗಳ ಗುಪ್ತ ಮಾತುಕತೆ ಹಾಗೂ ಸೌದಿ ಮತ್ತು ಒಮಾನ್ನ ಮಧ್ಯಸ್ಥಿಕೆಯಿಂದ ಹೂತಿ ಬಂಡುಕೋರರು ಸಿಬ್ಬಂದಿಯನ್ನ ಬಿಡುಗಡೆ ಮಾಡಲು ಒಪ್ಪಿದರು. ಪಾಕಿಸ್ತಾನದ ಗೃಹ ಸಚಿವ ಮೊಹಿಸಿನ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ತಾವು ತಮ್ಮ ನಾಗರಿಕರನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದೇವೆ ಎಂದು ವಿಶ್ವಕ್ಕೆ ತಿಳಿಸಿದ್ರು. ಅವರು ಸೌದಿ ಅರೇಬಿಯಾ ಹಾಗೂ ಒಮನ್ಗೆ ಧನ್ಯವಾದವನ್ನ ಸಲ್ಲಿಸಿದ್ರು. ಆದ್ರೆ ಚಾಣಾಕ್ಷತೆಯಿಂದ ಇಸ್ರೇಲ್ನ ಹೆಸರನ್ನ ಉಲ್ಲೇಖಿಸಲು ಅವರು ಮರೆತೇ ಬಿಟ್ರು. ತಮ್ಮ ಒಂದು ತಪ್ಪಿನಿಂದ ಇಸ್ರೇಲ್ ನಂತಹ ಅಪಾಯಕಾರಿ ದೇಶದೊಂದಿಗೆ ನೇರವಾಗಿ ಘರ್ಷಣೆಗೆ ಒಳಗಾಗಿದ್ದನ್ನ ಅವರು ವಿಶ್ವಕ್ಕೆ ತಿಳಿಸಲು ಇಚ್ಛಿಸಲಿಲ್ಲ. ಆದರೆ ಸತ್ಯವು ಮರೆಯಾಗುವುದಿಲ್ಲ. ಈ ಒಂದು ಘಟನೆಯು ಪಾಕಿಸ್ತಾನದ ಕೂಟನೀತಿಯ ಮತ್ತು ಸೈನಿಕ ದೌರ್ಬಲ್ಯವನ್ನ ವಿಶ್ವದ ಮುಂದೆ ಬಯಲಿಗೆಳಿತು. ಇದು ಸಾಬೀತುಪಡಿಸಿತು ಪಾಕಿಸ್ತಾನವು ತನ್ನ ವಾಣಿಜ್ಯ ಹಡಗುಗಳನ್ನ ರಕ್ಷಿಸಲಾಗದ ದೇಶವಾಗಿದೆ ಮತ್ತು ಕಷ್ಟದಲ್ಲಿರುವ ತನ್ನ ನಾಗರಿಕರನ್ನ ಸಹ ತನ್ನ ಸ್ವಂತ ಶಕ್ತಿಯಿಂದ ರಕ್ಷಿಸಲಾಗದು.
ಈಗ ಈ ಕಥೆಯ ಅತ್ಯಂತ ರೋಚಕ ಭಾಗಕ್ಕೆ ಬಂದಿದ್ದೇವೆ. ಈ ಇಡೀ ಘಟನೆಯಿಂದ ಭಾರತಕ್ಕೆ ಏನು ಲಾಭವಾಯಿತು? ಮೊದಲ ನೋಟಕ್ಕೆ ಇದು ಪಾಕಿಸ್ತಾನ ಮತ್ತು ಇಸ್ರೇಲ್ ನಡುವಿನ ವಿಷವೆಂದು ತೋರುತ್ತದೆ. ಆದ್ರೆ ಕೂಟನೀತಿಯ ಹಿಂದಿನ ಪದರೆಯನ್ನ ಅರ್ಥ ಮಾಡಿಕೊಂಡರೆ ಆ ಆಟದ ನಿಜವಾದ ವಿಜೇತ ಭಾರತವೆಂದು ತಿಳಿಯುತ್ತೆ. ಒಂದು ಗುಂಡನ್ನು ಸಿಡಿಸದೆ, ಒಂದು ಹೇಳಿಕೆಯನ್ನು ಕೂಡ ನೀಡದೆ ಭಾರತವು ತಾನು ಬಯಸಿದ್ದನ್ನು ಸಾಧಿಸಿತು. ಇದನ್ನ ಒಂದೊಂದೇ ಅಂಶಗಳಿಂದ ತಿಳಿಯೋಣ. ಮೊದಲ ಮತ್ತು ಅತಿ ದೊಡ್ಡ ಲಾಭವೇನೆಂದ್ರೆ ಪಾಕಿಸ್ತಾನವು ಈಗ ಒಂದು ಹೊಸ ಮೊರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇದುವರೆಗೆ ಅದಕ್ಕೆ ಕೇವಲ ಭಾರತದ ಭಯವಿತ್ತು. ಆದ್ರೆ ಈಗ ಅದರ ಶತ್ರುಗಳ ಪಟ್ಟಿಯಲ್ಲಿ ಇಸ್ರೇಲ್ ನಂತಹ ಶಕ್ತಿಶಾಲಿ ಮತ್ತು ಅಪಾಯಕಾರಿ ಶತ್ರುವು ಸೇರಿದೆ. ಇಸ್ರೇಲ್ ಮರೆಯುವ ಅಥವಾ ಕ್ಷಮಿಸುವ ದೇಶವಲ್ಲ. ಈ ದಾಳಿಯು ಕೇವಲ ಒಂದು ಆರಂಭವಾಗಿತ್ತು ಮತ್ತು ಅದರ ವಿದೇಶಿ ಹಿತಾಸಕ್ತಿಗಳು ಯಾವಾಗ್ಲೂ ಇಸ್ರೇಲ್ನ ಗುರಿಯಾಗಿರುತ್ತದೆ. ಇದರ ಅರ್ಥ ಪಾಕಿಸ್ತಾನವು ತನ್ನ ನೌಕಾಪಡೆಯ ದೊಡ್ಡ ಭಾಗವನ್ನ ಈಗ ಅರೇಬಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದಲ್ಲಿ ತನ್ನ ಭದ್ರತೆಗಾಗಿ ನಿಯೋಜಿಸಬೇಕಾಗಿತ್ತು. ಇದರಿಂದ ಭಾರತದ ಪಶ್ಚಿಮ ಗಡಿಯ ಮೇಲಿನ ಒತ್ತಡವು ತಾನಾಗಿಯೇ ಕಡಿಮೆಯಾಯಿತು. ಎರಡನೇ ಲಾಭ ಏನೆಂದ್ರೆ ಇಸ್ಲಾಮಿಕ್ ವಿಶ್ವದ ನಾಯಕನಾಗಬೇಕೆಂಬ ಪಾಕಿಸ್ತಾನದ ಕನಸು ಚೂರಾಯಿತು. ತನ್ನ ನಾಗರಿಕರನ್ನ ಹೂತಿ ಬಂಡುಕೋರರಿಂದ ರಕ್ಷಿಸಲಾಗದ ದೇಶವು ಇಸ್ಲಾಮಿಕ್ ವಿಶ್ವದ ರಕ್ಷಣೆಯನ್ನ ಹೇಗೆ ಮಾಡಲಿದೆ? ಈ ಘಟನೆಯು ಸೌದಿ ಅರೇಬಿಯಾ ಮತ್ತು ಯುಎಇ ಅಂತಹ ದೊಡ್ಡ ದೇಶಗಳಿಗೂ ಒಂದು ಸಂದೇಶವನ್ನು ನೀಡಿದೆ. ಪಾಕಿಸ್ತಾನವು ವಿಶ್ವಾಸಾರ್ಹ ಪಾಲುದಾರನಲ್ಲ, ಅದು ಒಂದು ಹೊರೆಯಾಗಿತ್ತು. ಯಾವಾಗಲೂ ಒಂದು ತಪ್ಪನ್ನ ಮಾಡುವುದು, ಅದರಿಂದ ಸಂಪೂರ್ಣ ಪ್ರದೇಶದ ಶಾಂತಿಯನ್ನ ಭಂಗಗೊಳಿಸುವುದು ಪಾಕಿಸ್ತಾನದ ಕೆಲಸ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.